ಬಸ್ ಮುಷ್ಕರಕ್ಕೆ ಹೈಕೋರ್ಟ್ ಕೊಕ್ಕೆ. ಬಸ್ ಮುಷ್ಕರಕ್ಕೆ ಇದೀಗ ಹೈಕೋರ್ಟ್ ಕೊಕ್ಕೆಯನ್ನ ಹಾಕಿದೆ. ನಾಳೆ ನಡೆಯುವಲ್ಲಿರುವಂತಹ ಬಸ್ ಮುಷ್ಕರಕ್ಕೆ ಇದೀಗ ಹೈಕೋರ್ಟ್ ಕೊಕ್ಕೆಯನ್ನ ಹಾಕಿರುವಂತದ್ದು. ಹೈಕೋರ್ಟ್ಗೆ ಅರ್ಜಿಯನ್ನ ಕೂಡ ಸಲ್ಲಿಕೆ ಮಾಡಿದ್ರು. ಸಾರಿಗೆ ಮುಷ್ಕರಕ್ಕೆ ಬ್ರೇಕ್ ಹಾಕಿರುವಂತದ್ದು ಇದೀಗ ಹೈಕೋರ್ಟ್. ನಾಳೆ ಬಸ್ ಮುಷ್ಕರ ಮಾಡದಂತೆ ಸೂಚನೆಯನ್ನ ನೀಡಲಾಗಿದೆ. ಸಾರಿಗೆ ಸಂಘಟನೆಗಳಿಗೆ ಇದೀಗ ಕೋರ್ಟ್ ಸೂಚನೆಯನ್ನ ನೀಡಿದೆ ಹೈಕೋರ್ಟ್. ಬಸ್ ಮುಷ್ಕರಕ್ಕೆ ಹೈಕೋರ್ಟ್ ಕೊಕ್ಕೆಯನ್ನ ಹಾಕಿರುವಂತದ್ದು. ಸಾರಿಗೆ ಮುಷ್ಕರಕ್ಕೆ ಹೈಕೋರ್ಟ್ ಬ್ರೇಕ್ ಹಾಕಲಾಗಿದೆ. ನಾಳೆ ಬಸ್ ಮುಷ್ಕರ ಮಾಡದಂತೆ ಸೂಚನೆಯನ್ನ ನೀಡಿದೆ ಹೈಕೋರ್ಟ್. ಸಾರಿಗೆ ಸಂಘಟನೆಗಳಿಗೆ ಇದೀಗ ಹೈಕೋರ್ಟ್ ಸೂಚನೆಯನ್ನ ನೀಡಿದೆ. ಬಸ್ ಮುಷ್ಕರ ಮಾಡದಂತೆ ಆದೇಶವನ್ನ ಹೊರಡಿಸಿದೆ. ಸಾರಿಗೆ ಮುಷ್ಕರಕ್ಕೆ ಈಗ ಹೈಕೋರ್ಟ್ ಬ್ರೇಕ್ ಅನ್ನ ಹಾಕಲಾಗಿದ್ದು, ನಾಳೆ ಬಸ್ ಮುಷ್ಕರ ಮಾಡದಂತೆ ಸೂಚನೆಯನ್ನ ನೀಡಿದೆ. ಸಾರಿಗೆ ಸಂಘಟನೆಗಳಿಗೆ ಹೈಕೋರ್ಟ್ ಸೂಚನೆ ನೀಡಿದೆ. ಇದೀಗ ಬಸ್ ಬಂದ್ ಭೀತಿಯ ಬೆನ್ನಲ್ಲೇ ಹೈಕೋರ್ಟ್ ಮಹತ್ವದ ಸೂಚನೆಯನ್ನ ನೀಡಿರುವಂತದ್ದು. ನಾಳೆ ಬಸ್ ಮುಷ್ಕರ ಮಾಡದಂತೆ ಸೂಚನೆಯನ್ನ ಕೊಟ್ಟಿದೆ. ಸಾರಿಗೆ ಸಂಘಟನೆಗಳಿಗೆ ಹೈಕೋರ್ಟ್ ಮಹತ್ವದ ಸೂಚನೆಯನ್ನ ನೀಡಿರುವಂತದ್ದು. ಜನಸಾಮಾನ್ಯರಿಗೆ ತುಂಬಾನೇ ತೊಂದರೆ ಆಗ್ತಾ ಇತ್ತು. ನಾಳೆ ಏನಾದ್ರೂ ಅವರು ಬಸ್ ಮುಷ್ಕರ ಮಾಡಿದ್ರೆ ನಾಳೆಯೇ ಹೋರಾಟ ನಿಲ್ಲಿಸಿ ಅಂತ ಹೈಕೋರ್ಟ್ ಆದೇಶವನ್ನ ನೀಡಿದೆ. ಬಸ್ ಮುಷ್ಕರಕ್ಕೆ ಹೈಕೋರ್ಟ್ ಕೊಕ್ಕೆ ಹಾಕಿರುವಂತದ್ದು. ಸಾರಿಗೆ ಮುಷ್ಕರಕ್ಕೆ ಇದೀಗ ಹೈಕೋರ್ಟ್ ಬ್ರೇಕ್ ಹಾಕಿದೆ, ಮಧ್ಯಪ್ರವೇಶ ಮಾಡಿರುವಂತದ್ದು. ನಾಳೆ ಬಸ್ ಮುಷ್ಕರ ಮಾಡದಂತೆ ಸೂಚನೆಯನ್ನ ನೀಡಿದೆ. ಸಾರಿಗೆ ಸಂಘಟನೆಗಳಿಗೆ ಇದೀಗ ಹೈಕೋರ್ಟ್ ಮಹತ್ವದ ಸೂಚನೆಯನ್ನ ನೀಡಿದೆ. ಸಾರಿಗೆ ಸಂಘಟನೆಗಳ ಜೊತೆ ಸರ್ಕಾರ ಚರ್ಚಿಸಬೇಕು. ನಾಳೆ ಹೋರಾಟವನ್ನ ನಿಲ್ಲಿಸಿ ಅಂತ ಹೈಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಹೈಕೋರ್ಟ್ ಆದೇಶ ಪಾಲಿಸುತ್ತಾ ಜಂಟಿ ಕ್ರಿಯಾ ಸಮಿತಿ ಅನ್ನುವಂತಹ ಪ್ರಶ್ನೆ ಈಗ ಹೈಕೋರ್ಟೇ ಹೇಳಿದೆ, ಮುಷ್ಕರವನ್ನ ಮಾಡೋದಕ್ಕೆ ಹೋಗಬೇಡಿ. ಸಾರಿಗೆ ಮುಷ್ಕರಕ್ಕೆ ಬ್ರೇಕ್ ಹಾಕಿದೆ ಈಗ ಹೈಕೋರ್ಟ್. ನಾಳೆ ಬಸ್ ಮುಷ್ಕರ ಮಾಡದಂತೆ ಸೂಚನೆ ಸಿಕ್ಕಿರುವುದು. ಸಾರಿಗೆ ಸಂಘಟನೆಗಳಿಗೆ ಹೈಕೋರ್ಟ್ ಸೂಚನೆಯನ್ನ ನೀಡಿದೆ. ಸಾರಿಗೆ ಸಂಘಟನೆಗಳ ಜೊತೆ ಸರ್ಕಾರ ಚರ್ಚೆ ಮಾಡಬೇಕು. ನಾಳೆಯ ಹೋರಾಟವನ್ನ ನಿಲ್ಲಿಸಿ ಅಂತ ಇವತ್ತು ಹೈಕೋರ್ಟ್ನಿಂದ ಆದೇಶ ಬಂದಿರುವಂತದ್ದು. ಹೈಕೋರ್ಟ್ ಆದೇಶವನ್ನ ಪಾಲಿಸುತ್ತಾ ಜಂಟಿ ಕ್ರಿಯಾ ಸಮಿತಿ 2023-25ರಲ್ಲೂ ಹೈಕೋರ್ಟ್ ಮಧ್ಯಪ್ರವೇಶ ಆಗಿತ್ತು. ಹೈಕೋರ್ಟ್ ಮಧ್ಯಪ್ರವೇಶದಿಂದ ಈ ಒಂದು ಮುಷ್ಕರ ನಿಂತಿತ್ತು. ಮುಷ್ಕರಕ್ಕೆ ಈಗ ಕೊಕ್ಕೆ ಹಾಕಿದ್ದ ಹೈಕೋರ್ಟ್. ಈಗಲೂ ಸಾರಿಗೆ ನೌಕರರ ಮುಷ್ಕರ ಬೇಡ ಅಂತ ಹೇಳಿದೆ ಹೈಕೋರ್ಟ್. ಗುರುವಾರಕ್ಕೆ ವಿಚಾರಣೆ ಮುಂದೂಡಿಕೆಯನ್ನ ಮಾಡಿದೆ. ಎರಡ್ 2023-25ರಲ್ಲೂ ಕೂಡ ಈ ಒಂದು ಕೇಸ್ನಲ್ಲಿ ಹೈಕೋರ್ಟ್ ಮಧ್ಯಪ್ರವೇಶ ಮಾಡುತ್ತೆ. ಮುಷ್ಕರದಿಂದ ಒಂದು ಹಿಂದೆ ಸರಿರಿ ಅಂತ ಹೇಳಿರುತ್ತೆ, ಕೊಕ್ಕೆಯನ್ನ ಹಾಕಿರುತ್ತೆ ಹೈಕೋರ್ಟ್. ಆ ಒಂದು ಮುಷ್ಕರವನ್ನ ಕೈ ಬಿಟ್ಟಿರ್ತಾರೆ. ಈಗಲೂ ಕೂಡ ಸಾರಿಗೆ ನೌಕರರ ಮುಷ್ಕರ ಬೇಡ ಅಂತ ಹೇಳಿರುವುದು ಹೈಕೋರ್ಟ್. ಈ ಒಂದು ವಿಚಾರಣೆಯನ್ನ ಗುರುವಾರಕ್ಕೆ ಮುಂದೂಡಿಕೆ ಮಾಡಿ ಆದೇಶವನ್ನ ಹೊರಡಿಸಿದೆ. ನಾಳಿನ ಒಂದು ಮುಷ್ಕರವನ್ನ ಮಾಡಬೇಡಿ, ಸರ್ಕಾರದ ಜೊತೆ ಸಾರಿಗೆ ನೌಕರರು ಕೂತ್ಕೊಂಡು ಮಾತನಾಡಿ ಚರ್ಚೆಯನ್ನ ಮಾಡಿ ಅಂತ ಒಂದು ಸೂಚನೆಯನ್ನ ನೀಡಿ ನಾಳೆ ಯಾವುದೇ ಕಾರಣಕ್ಕೂ ಮುಷ್ಕರವನ್ನ ಮಾಡಬೇಡಿ ಅಂತ ಹೈಕೋರ್ಟ್ ಈಗ ಕೊಕ್ಕೆ ಹಾಕಿದೆ ಮುಷ್ಕರಕ್ಕೆ. ಈಗಲೂ ಕೂಡ ಸಾರಿಗೆ ನೌಕರರ ಮುಷ್ಕರ ಬೇಡ ಅಂತ ಹೈಕೋರ್ಟ್ ಹೇಳಿರುವಂತದ್ದು. 2023 ಹಾಗೆ 25ರಲ್ಲೂ ಕೂಡ ಈ ಒಂದು ಮುಷ್ಕರ ಜೋರಾಗಿಯೇ ರಾಜ್ಯದಲ್ಲಿ ಕೇಳಿ ಬಂದಿತ್ತು. ಕೂಗು ಜೋರಾಗಿ ಇತ್ತು. ಹಾಗೂ ಕೂಡ ಹೈಕೋರ್ಟ್ ಮಧ್ಯಪ್ರವೇಶ ಮಾಡಿತ್ತು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ. ನೇರ ಸಂಪರ್ಕದಲ್ಲಿ ಲಕ್ಷ್ಮಿ, ಈಗ ಹೈಕೋರ್ಟ್ ಮಧ್ಯಪ್ರವೇಶ ಮಾಡಿದೆ.
ಈ ಒಂದು ಜಂಟಿ ಕ್ರಿಯಾ ಸಮಿತಿ ಹೈಕೋರ್ಟ್ ಮಾತನ್ನ ಪಾಲಿಸುತ್ತಾ ಅಂತ? ಗಗ್ಗ, ನಾವು ಹಿಂದೆ ಆಗಿರುವಂಥ ಮುಷ್ಕರವನ್ನು ಗಮನಿಸ್ತಾ ಹೋದರೆ 2012 2016ರಲ್ಲಿ ಸಂಪೂರ್ಣವಾಗಿ ಬಸ್ಸನ್ನು ಬಂದು ಮಾಡುವುದರ ಮುಖಾಂತರವಾಗಿ ಏನು ಮುಷ್ಕರವನ್ನು ಮಾಡಿದ್ರು. ಅದಾದ ಬಳಿಕ 2023 2025ರಲ್ಲೂ ಸಹ ಮುಷ್ಕರ ಮಾಡುವುದಕ್ಕೆ, ಬಸ್ ಬಂದ್ ಮಾಡಿ ಮುಷ್ಕರ ಮಾಡುವುದಕ್ಕೆ ತಯಾರಿಯನ್ನು ಮಾಡಿಕೊಂಡಿದ್ರು. ಆಗ ಹೈಕೋರ್ಟ್ ಮಧ್ಯಪ್ರವೇಶಿಸಿ ಸಂಪೂರ್ಣವಾಗಿ ಆದೇಶವನ್ನು ಹೊರಡಿಸಿ ಏನು ಮುಷ್ಕರ ಮಾಡಬಾರ್ದು ಅಂತ ಹೇಳಿ ತೀರ್ಪನ್ನು ನೀಡಿತ್ತು, ಅಂದರೆ ಆದೇಶವನ್ನು ಹೊರಡಿಸಿತ್ತು. ಅದರ ಬೆನ್ನಲ್ಲೇ ಈಗ ಕಳೆದ 21 ದಿನಗಳಿಂದ ಮುಷ್ಕರಕ್ಕೆ ಏನು ಜಂಟಿ ಕ್ರಿಯಾ ಸಮಿತಿ ಸಂಘಗಳಾಗಿರ್ಬೋದು, ಸಾರಿಗೆ ನೌಕರರ ಸಂಘಟನೆಗಳೇನಿದಾವೆ ಇವೆಲ್ಲವೂ ಸಹ ಪ್ಲಾನ್ ಅನ್ನ ಮಾಡ್ಕೊಂಡಿದ್ವು. ಈಗ ನಾಳೆ ಇರುವಂತ, ಅಂದ್ರೆ ಒಂದು ದಿನ ಮಾತ್ರ ಮುಷ್ಕರಕ್ಕೆ ಬಾಕಿ ಇರುವಂತ ಸಂದರ್ಭದಲ್ಲಿ ಮಧ್ಯಪ್ರವೇಶಿಸಿ ಹೈಕೋರ್ಟ್ ಒಂದು ಆದೇಶವನ್ನು ಹೊರಡಿಸಿದೆ. ಜೊತೆಗೆ ಒಂದಷ್ಟು ಸೂಚನೆಗಳನ್ನು ಸಹ ನೀಡಿದೆ. ಯಾವುದೇ ಕಾರಣಕ್ಕೂ ನೀವು ನಾಳೆ ಮುಷ್ಕರವನ್ನ ಮಾಡುವಂತಿಲ್ಲ, ಸರ್ಕಾರದ ಜೊತೆಗೆ ಚರ್ಚೆ ಮಾಡ್ಕೊಳ್ಬೇಕು, ತೀರ್ಮಾನವನ್ನು ತೆಗೆದುಕೊಳ್ಬೇಕು. ಇದರ ತೀರ್ಪನ್ನ ನಾವು ಗುರುವಾರಕ್ಕೆ ಮುಂದೂಡಿಕೆಯನ್ನ ಮಾಡಿರುವಂತದ್ದು. ಈ ಹೈಕೋರ್ಟ್ನ ಸೂಚನೆಗಳನ್ನ ಸಾರಿಗೆ ಸಂಘಟನೆಗಳಾಗಿರ್ಬೋದು, ಜೊತೆಗೆ ಜಂಟಿ ಕ್ರಿಯಾ ಸಮಿತಿ ಆಗಿರ್ಬೋದು, ಇದನ್ನ ಫಾಲೋ ಮಾಡಬೇಕಾಗತ್ತೆ. ಸೊ ಈ ನಿಟ್ಟಿನಲ್ಲಿ ಇವತ್ತು ಮತ್ತೆ ಅವರೇನಾದ್ರೂ ಜಂಟಿ ಕ್ರಿಯಾ ಸಮಿತಿಯವರು ಸಭೆಯನ್ನ ಮಾಡ್ತಾರೆ. ಸಭೆಯ ಬಳಿಕ ನಾಳೆ ಮುಷ್ಕರವನ್ನ ಸಂಪೂರ್ಣವಾಗಿ ಏನು ವಾಪಸ್ ತೆಗೆದುಕೊಳ್ಳುವಂತ ಸಾಧ್ಯತೆ ಇರುವಂತಹದ್ದು. ಜೊತೆಗೆ ಇವತ್ತು ಸರ್ಕಾರದ ಜೊತೆಗೆ ಚರ್ಚೆ ಆಗುವಂತ ಸಾಧ್ಯತೆ ಸಹ ಇದೆ. ಸೊ ಒಟ್ಟಾರೆಯಾಗಿ ಅವರ ಬೇಡಿಕೆಗಳೇನಿದಾವೆ ಆ ಎಲ್ಲ ಬೇಡಿಕೆಗಳು ಮತ್ತೆ ಆ ಬೇಡಿಕೆಗಳು ಪೂರ್ತಿ ಆಗುತ್ತಾ ಅನ್ನುವಂಥದ್ದು ಸದ್ಯಕ್ಕೆ ಕೇಳಿ ಬರ್ತಾ ಇರುವಂಥದ್ದು. ಯಾಕಂತಂದ್ರೆ ಕೋರ್ಟ್ ಮಧ್ಯದಲ್ಲಿ ಬಂದಿರೋದ್ರಿಂದಾಗಿ ಈ ತೀರ್ಪನ್ನು ಅವರು ಹಿಂಪಡೆಯುವಂತ ಸಾಧ್ಯತೆ ಇದೆ. ಗಂಗಾ, ಎಸ್, ಧನ್ಯವಾದ ಲಕ್ಷ್ಮಿ ತಮ್ಮೆಲ್ಲ ಮಾಹಿತಿಗಾಗಿ. ಇದೀಗ ಸಾರಿಗೆ ಮುಷ್ಕರಕ್ಕೆ ಹೈಕೋರ್ಟ್ ಬ್ರೇಕ್ ಹಾಕಿರುವಂಥದ್ದು. ನಾಳೆ ಬಸ್ ಮುಷ್ಕರ ಮಾಡದಂತೆ ಸೂಚನೆಯನ್ನ ನೀಡಿದೆ. ಸಾರಿಗೆ ಸಂಘಟನೆಗಳಿಗೆ ಹೈಕೋರ್ಟ್ ಸೂಚನೆಯನ್ನ ನೀಡಿರುವಂಥದ್ದು. ಸಾರಿಗೆ ಸಂಘಟನೆಗಳ ಜೊತೆ ಸರ್ಕಾರ ಚರ್ಚೆ ಮಾಡಿ ಅಂತ ಹೇಳಿದೆ. ಜೊತೆಗೆ ನಾಳಿನ ಹೋರಾಟವನ್ನ ನಿಲ್ಲಿಸಿ ಅಂತ ಹೈಕೋರ್ಟ್ ಆದೇಶವನ್ನ ನೀಡಿರುವಂಥದ್ದು. ಹೈಕೋರ್ಟ್ ಆದೇಶವನ್ನ ಪಾಲಿಸುತ್ತಾ ಜಂಟಿ ಕ್ರಿಯಾ ಸಮಿತಿ ಅನ್ನುವಂಥ ಪ್ರಶ್ನೆ ಈಗ. ನಾಳೆ ಹೋರಾಟವನ್ನ ನಿಲ್ಲಿಸಿ ಅಂತ ಹೈಕೋರ್ಟ್ ಆದೇಶವನ್ನ ನೀಡಿರುವಂಥದ್ದು. ಈ ಒಂದು ಹೈಕೋರ್ಟ್ ಆದೇಶವನ್ನ ಪಾಲಿಸುತ್ತಾ ಜಂಟಿ ಕ್ರಿಯಾ ಸಮಿತಿ ಈಗಾಗಲೇ ನಾಳೆ ಸಾರಿಗೆ ಮುಷ್ಕರಕ್ಕೆ ಈಗ ಹೈಕೋರ್ಟ್ ಕೊಕ್ಕೆಯನ್ನ ಹಾಕಿದೆ, ಮಧ್ಯಪ್ರವೇಶವನ್ನ ಮಾಡಿದೆ. ಸಾರಿಗೆ ಮುಷ್ಕರಕ್ಕೆ ಹೈಕೋರ್ಟ್ ಬ್ರೇಕ್ ಹಾಕಿದೆ. ನಾಳಿನ ಮುಷ್ಕರವನ್ನ ಮಾಡಬೇಡಿ, ಬಸ್ ಬಂದ್ ಮಾಡಬೇಡಿ ಅಂತ ಸೂಚನೆಯನ್ನ ನೀಡಿದೆ. ಸಾರಿಗೆ ಸಂಘಟನೆಗಳಿಗೆ ಕೋರ್ಟ್ ಸೂಚನೆಯನ್ನ ನೀಡಿದ್ದು, ಸರ್ಕಾರದ ಜೊತೆ ಚರ್ಚೆಯನ್ನ ಮಾಡಿ ಅಂತ ಸೂಚನೆಯನ್ನ ನೀಡಿದೆ.